ನಾವು ಇವತ್ತು ಬೆಳಗ್ಗಿಂದ ನೋಡ್ತಿದ್ದೀವಿ. ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಪುಸ್ತಕದ ಬಿಡುಗಡೆ ಹಾಗೂ ಕವಿಗೋಷ್ಠಿ ಜೊತೆಗೆ ಒಂದು ಹಳ್ಳಿ ಶಿಕ್ಷಕ ಎಂಬ ನಾಟಕನೂ ಸಹ ಇಲ್ಲಿ ಪ್ರದರ್ಶನ ಮಾಡಲಾಯಿತು. ಪ್ರದೀಪ್ ಕುಮಾರ್ ಅವರು ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಸರಿಯಾಗಿ ಮಾತಾಡ್ದಿ ನೋಡಿ ಸಾಹೇಬ್ರ, ಇವತ್ತು ನೀವು ನಮ್ಮ ಹಳ್ಳಿಗೆ ಬಂದು ಭಾಳ ಚಲೋ ಕೆಲಸ ಮಾಡ್ತೀನಿ ನೋಡ್ರಿ. ಇವತ್ತು ನಿಮ್ಮ ಮಾತು ಕೇಳಿದ ಮೇಲೆ ನನ್ನ ತಲೆಗೆ ನಿಚ್ಚಳ ತಿಳಿತು ನೋಡ್ರಿ, ಶಿಕ್ಷಣದ ಮಹತ್ವ ಏನು ಅಂತ. ನಾನು ಇಷ್ಟು ದಿನ ನಮ್ಮ ಮಾಸ್ಟ್ರು ಕೂಡ ತಿಳಿದಲೆ ಜಗಳ ಆಡ್ತಿದ್ದೆ. ಮಾಸ್ಟ್ರ ನಂಗೆ ಕ್ಷಮಿಸ್ಬಿಡ್ರಿಯಪ್ಪ, ಏನೋ ಗೊತ್ತಾದ ನಿಮ್ಮ ಹತ್ರ ಜಗಳ ಆಡ್ತಿದ್ದೆ. ಆದರೆ ಇನ್ನು ಮುಂದೆ ಹಾಗಾಗ್ತಿಲ್ಲ ಮಾಸ್ಟ್ರ. ಇನ್ನು ಮುಂದೆ ನಮ್ಮ ಮೊಮ್ಮಕ್ಕಳನ್ನ ತಪ್ಪದೆ ಶಾಲೆ ಕಳ್ಸ್ಕೊಡ್ತೀನಿ. ಅಷ್ಟೇ ಅಲ್ಲ, ನಮ್ಮ ಊರಿನಾಗ ಹೋಲಿ ಮನಿ ಆಡ್ಕೊಂತ ಜೋಲ ಚೀಲ ಖಾಲಿ ಮಾಡೋ ಹುಡುಗಿರ್ತಾರಲ್ಲ, ಅವ್ರನ್ನ ಕಳ್ಸ್ಕೊಡ್ತೀನಿ. ಇನ್ನು ಮುಂದೆ ಚಿಂತೆ ಮಾಡಬೇಡ್ರಿ. ನಮ್ಮ ಹಳ್ಳಿ ಹೆಣ್ಮಕ್ಳನ್ನ ಶಾಲೆ ಕಳ್ಸೋ ಜವಾಬ್ದಾರಿ ನಂದು. ಆತಂದ್ರೆ ಆಯ್ತು ಬಿಡಪ್ಪ. ನೋಡಿದ್ರ ಸರ್ಪಂಚ್ನವ್ರೆ, ಸತ್ಯಮ್ಮನ ಹುರುಪು. ಅದು ಸರಿ, ನೀವು ಯಾವ ಹೊಣೆ ಹೊರ್ತೀರಿ? ಹೇಳು 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 ರೇ ಮಾಸ್ತರ್ನ, ನೀವು ಹೊಣೆಗಾರಿಕೆ ಬಗ್ಗೆ ನನಗೆ ತಿಳಿಸ್ಲಿಕ್ಕತ್ತೀರ. ನಾನು ಸರ್ಪಂಚ್ ಅದೀನಿ. ನಾನು ಕಂಡ್ರ ನಾ 3 ಮಂದಿ ಎಲ್ಲ ನಮ್ಮ ಪಂಚಾಯತಿ ಮೆಂಬರ್ನ ಗಡಗಡ ನಡಿಕ್ಲಿಕ್ಕತ್ತಾರ್ರಿ. ನಮ್ಮ ಪಂಚಾಯತಿ ಮೆಂಬರ್ಗೆ ಎಲ್ರಿ ಒಂದೊಂದು ಓಣಿ ಕೊಟ್ಟು ಎಲ್ಲ ಹಂಚಿಬಿಡ್ತೀನಿ ನೋಡ್ರಿ. ಆ ಓಣಿಯಾಗಿರ್ತಕ್ಕಂಥ ಎಲ್ಲ ಸಾಲಿಗೆ ಹೋಗೋ ಮಕ್ಕಳಿದ್ರೆ ಶಾಲೆ ಕಳಿಸ್ಬೇಕವ್ರ. ಎಲ್ಲಾದ್ರೂ ಶಾಲೆಗೆ ಮಕ್ಕಳನ್ನ ಪಾಲಕರು ಕಳಿಸ್ದೆ ಆದ್ರೆ ಅಂತ ಪಾಲಕರಿಗೆ ನಾನು ಬಿಡ್ತೀರಲ್ರಿ, ಪಂಚಾಯತಿ ದಂಡ ಹಾಕ್ತೀನಿ ನಾನು. ಮತ್ತೆ ಸರ್ಪಂಚ ರಂಗನಗೌಡ ಅಂದ್ರೆ ಮತ್ತೆ ನಾನೇ ಸರ್ಪಂಚ್ ರೀ. ಮತ್ತೆ ಹೌದ್ರಿ ಸಾಹೇಬ್ರೆ, ಅಷ್ಟು ಮಾಡಲಿಲ್ಲ ಅಂದ್ರೆ ಬಗೆಹರಿಯೋದಿಲ್ಲ, ಸಮಸ್ಯೆ ಬಗೆಹರಿಯೋದಿಲ್ಲ. ಇನ್ಮೇಲೆ ನಮ್ಮ ಹುಡುಗರನ್ನ ತಪ್ಪದಾಗೆ ಶಾಲೆ ಕಳಿಸ್ತೀವಿ. ಹೌದ್ರಿ, ಚೋಕ್ರ ಭಾಳ ಖರಾಬ್ ಆಗ್ಬಿಟ್ಟದ. ಜರ ಬರ್ದು ಕಲಿಸ್ಬೇಕು. ಗಂಗೇಗೌಡ್ರೆ ಹಾಗೂ ಸತ್ಯವನವರೇ, ಕಾಸಿಂ ಸಾಹೇಬ್ರೆ, ನೀವೆಲ್ಲರೂ ಒಂದು ಶಿಕ್ಷಣದ ಅಭಿಮಾನವಿಟ್ಟು ಇಲ್ಲಿ ತನಕ ಬಂದಿದ್ದೀರಿ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಹಾಗೆ ನಿಮ್ಮ ಮಕ್ಕಳನ್ನು ತಪ್ಪದೆ ಶಾಲೆಗೆ ಕಳಿಸುತ್ತೀರೆಂದು ನಾನು ನಂಬಿದ್ದೇನೆ. ಆ ಥರ ನೋಡಿ, ಇಲ್ಲಿ ನಮ್ಮ ಶಾಲೆಯಲ್ಲಿ ಕೊಠಡಿಗಳ ಸಂಖ್ಯೆ ಕಡಿಮೆ ಇದೆ. ಆದುದರಿಂದ ನಿಮ್ಮೆಲ್ಲರ ಒಂದು ಸಹಕಾರ ಇದ್ದಿದ್ರೆ ಏನಾದರೂ ಒಂದು ವ್ಯವಸ್ಥೆ ಮಾಡಬಹುದಿತ್ತು. ಹೌದಲ್ಲ ರಂಗನಗೌಡ? ಹೌದವ, ಈ ತಲೆಗೆ ಹೋಗಿಲ್ಲ ನಮಗೆ ಈ ವಿಚಾರ. ಶಾಲೆಗೆ ಬಂದ್ರ ಎಲ್ಲಿ ಕೂಡ್ಬೇಕು? ಹೌದಲ್ಲ, ಯಾರಪ್ಪ ನೀ ಸಾಲೋದಿಲ್ಲಲ್ಲಪ್ಪ. ಇದೊಂದು ಆಲೋಚನೆ ಮಾಡು. ಏನ್ ಮಾಡವ ಇದಕ್ಕೆ? ಸಾಹೇಬ್ರ, ಒಂದು ಕೆಲಸ ಮಾಡಿ. ಈಗ ಸದ್ಯಕ್ಕೆ ನನ್ನ ಹತ್ರ 3 ಲಕ್ಷ ರೂಪಾಯಿ ಅದಾವು. ನನ್ನ ಮೊಮ್ಮಗನ ಹೆಸರಿಗೆ ಕೂರಿಕಿದ್ದೀನಿ. ಅದನ್ನ ಕೊಡ್ತೀನಿ. ಅದನ್ನ ತಗೊಂಡು ಒಂದೆರಡು ರೂಮ್ ಕಟ್ಟೋ ವ್ಯವಸ್ಥೆ ಮಾಡ್ರಿ. ಅದೇನೋ ಬಹಳ ಸಂತೋಷ. ಸತ್ಯಮ್ಮನ ಒಂದು ಶಿಕ್ಷಣದ ಅಭಿಮಾನಕ್ಕೆ ನಮ್ಮ ಸರ್ಕಾರವೇ ಋಣಿಯಾಗಿದೆ. ಆದರೆ ಆದಷ್ಟು ಬೇಗ ನಿಮ್ಮೆಲ್ಲರ ಒಂದು ದಾನವು ಈ ಶಾಲೆಗೆ ಒಂದು ಅಡಿಗಲ್ಲಾಗಲಿ ಅಂತ ನಾನು ನಿಮಗೆಲ್ಲ ಹಾರೈಸ್ತೇನೆ. ಏನಿಲ್ಲ ಸರ್ಪಂಚ, ಕುಂತಿಲ್ಲ, ನೀನೇನಂತೀಯೋ? ಎಲ್ಲಪ್ಪ ಸಂಗಪ್ಪ, ನೀನು ಬಾಯಿ ತೆಗಿ. ಸುಮ್ಮನೆ ಕುಂತಲ್ಲ ಗಪ್ಪನೆ. ಅಲ್ಲ ಸತ್ಯವ, ನೀನು ಹೇಳಿದ್ಮ್ಯಾಗ ನಾನು ಸುಮ್ಮನೆ ಇರ್ಲಿಕ್ಕೆ ಆಯ್ತದ. ನೀನು ಹೇಳ್ದಂಗೆ ಆಗ್ಲಿ ನೋಡು. ಮತ್ತ ನಮ್ಮ ತಂದೆ ಹೆಸರಿನಾಗ ನಾನೊಂದು ಈ ಸರ್ಕಾರಿ ಶಾಲೆಗೆ ಒಂದು ಕೋಣಿ ಕಡಿಸ್ತೀನಿ ನೋಡು. ನಾನು ಸರ್ಪಂಚ ಇದ್ದೀನಿ, ನಾನೇ ಮುಂದೆ ನಿಂತು ಮಾಡಿದ್ರೆ ಹೆಂಗ ಹಳ್ಳಿಯಾಗ? ನೋಡಪ್ಪ ಸರ್ಪಂಚನ್ ಗತ್ತು ಅಂದ್ರ ಏನಪ್ಪ ಕಾಸಿಂ ಸಾಹೇಬ, ನಿಲ್ಲಿಸಲಲ್ಲೇ ನೀನು ಬೇರೆ ಮಾಡೋಣ. ಆಯ್ತ್ರಿ ನಾನಿ, ನಂದು ಕಬೂಲ್ ಐತಿ. ನಾನು ಅವ್ರ ಹೆಸರಿನಲ್ಲೇ ಕಮರ ಕಟ್ಟಿ ಕೊಡ್ತೀನಿ. ನಮ್ದು ಸಾಲಿ, ನಮ್ದು ಹುಡುಗರು. ಇದು ನೋಡಪ್ಪ. ಏನಪ್ಪ ಸಂಗಪ್ಪ, ಗಪ್ಪನ್ ಕುಂತಲ್ಲ, ನೀನು ತೆಗಿ ಬಾಯಿ. ಶಾಲೆ ಕೆಲಸ ಅಂದ್ಯಾಗೆ ನಿಮ್ಮ ಮಾತು ಹ್ಯಾಂಗ ಮೇರಕ್ಕೆ ಬರುತ್ತದ? ಮತ್ತೆ ಒಂದು 15 ದಿವಸನ ವರಲಕ್ಷ್ಮಿ ಅಟ್ಟಿ ಪಟ್ಟಿ ಬರ್ತದ. ನನ್ನ ತಾಯಿ ಹೆಸರಿಗೆ ಒಂದು ರೂಮ್ ಕಟ್ಟಿಸಿಕೊಡ್ತೀನಿ. ಸಾಹೇಬ್ರ, ಇನ್ನೇನಾಗಬೇಕು? ಇರಪ್ಪ, ಎಲ್ಲಪ್ಪ, ಕಲ್ಲಪ್ಪ, ನೀವು 1 ಲಕ್ಷ ಕೊಡ್ಬೇಕು ನೋಡ್ರಪ್ಪ. ಚಂದ ಸಾಲಿ ಕಟ್ಟಿ ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡ್ತು.
ಏನಂತೀರಲ್ಲ ನಮ್ಗೊಂದು ಲಕ್ಷ ತೋಡ್ರಿ ನೋಡಿ ಮಾತ್ರ ಮತ್ತು ನಾಳೆ ಮತ್ತ ಶುಭಾರಂಭ ಆಗ್ಬಿಟ್ರಲ್ಲಿ. ಬಹಳ ಸಂತೋಷ ಆಯ್ತು. ನಿಜವಾದ ಊರಿನ ಜನಗಳೊಂದಿಗೆ ವಿನಿಮಯ. ನೀವೆಲ್ಲ ವಿಚಾರ ಮಾಡಿ ಮಕ್ಕಳ ಪ್ರಗತಿಯ ಬಗ್ಗೆ ನಿಗಾ ವಹಿಸಿ ಶಾಲೆಯ ಕಟ್ಟಡವನ್ನು ಕಟ್ಟಿಸಿಕೊಡುವ ಬಗ್ಗೆ ನಿರ್ಧಾರ ಮಾಡಿದ್ದೀರಲ್ಲ, ನಿಮಗೆ ಅಭಿನಂದನೆಗಳು. ಇನ್ನು ಒಂದು 3 ತಿಂಗಳಲ್ಲಿ ಕಟ್ಟಡ ಕೆಲಸ ಮುಗಿಸ್ತೀರಿ ಅಂತ ನಂಬ್ತೇನೆ. ಯಾಕ್ರಿ ಮಾತ್ರ 3 ತಿಂಗಳು? ನನ್ನ ಹತ್ರ 3 ಲಕ್ಷ ರೂಪಾಯಿ ಇವತ್ತೇ ತಗೊಳ್ರಿ. ನಾಳೆನೇ ಭಟ್ರನ್ ಕಲ್ಸಿ ಮೂರ್ತ ಇಟ್ಟು ತರ ಹಾಕಿಸ್ಬಿಡ್ರಿ. ದುಡ್ಡು ಉದ್ರಿ ಪದ್ರಿ ನನ್ನಿಂದ ಮಾರಿ ಆಗೋದಿಲ್ಲನ್ರಿ. ಮುಂದೆ ಹೋಗ್ರಿ ಮಾಸ್ತರ್. ಬಹಳ ಚಂದ. ತಾವುಗಳೆಲ್ಲರೂ ಇಷ್ಟೊಂದು ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಸತ್ಯಮ್ಮನ ಆಶಯದಂತೆ ಒಂದು ಶಾಲೆಯ ಕಾರ್ಯವು ಆದಷ್ಟು ಬೇಗನೆ ಪ್ರಾರಂಭವಾಗಲಿ ಅಂತ ಬಯಸ್ತೇನೆ. ಆಯ್ತು ಬಿಡ್ರಪ್ಪ. ಹೌದು ಮಾತ್ರ ಇದೆಲ್ಲ ಖರಿಯಾತು. ಮಠ ಮಧ್ಯಾಹ್ನ ಆಗೈತಿ. ಸಾಹೇಬ್ರಿಗೇನಾದ್ರೂ ಊಟದ ವ್ಯವಸ್ಥೆ ಮಾಡಿರೋ ಇಲ್ಲ? ನಮ್ದು ಹಳ್ಳಿ ಊರು, ಖಾನಾವಳಿ ಇರೋದಿಲ್ಲ. ಒಂದು ಕೆಲಸ ಮಾಡಿ, ಹೇಳಿ. ಇವತ್ತು ನೀವಿಬ್ರು ನಮ್ಮ ಮನೆಗೆ ಊಟಕ್ಕೆ ಬರ್ರಿ. ಇದು ವಿಶೇಷ ಏನು ಇಲ್ಲ. ಸಾರು ಐತಿ, ಹಾಲು ಮೊಸರು ಐತಿ, ಉಪ್ಪಿನಕಾಯಿ ಐತಿ. ಊಟ ಮಾಡ್ಕೊಂಡು ಹೋಗಿ ಅಂತೆ. ಬಹಳ ಚಂದ. ಸರ್ಪಂಚ ರಂಗನಗೌಡ, ಕಾಸಿಂ ಸಾಬ, ಸಂಗಪ್ಪ, ಏಲಕ್ಕಿ ಎಲ್ಲಪ್ಪ, ನೀವು ಬರ್ರಿ ಒಟ್ಟಿ ಕೂತ್ ನಮ್ಮನೆ ಊಟ ಮಾಡೋಣ ಅಂತ. ಆತೇನಾ? ನಮ್ಮ ಮನೇಲಿ ನಮ್ ಬೀಬಿ ಕೋಳಿ ಬಿರಿಯಾನಿ ಮಾಡೋಳ, ಅದನ್ನ ನೋಡ್ಕೊಂಡು ಬರ್ತೀನಿ. ಎಲ್ರು ಊಟ ಮಾಡಿ ಊಟ ಮಾಡೋಣ. ಚಲೋ ಆತ್ ನೋಡಿ. ಅಲ್ಲೇ ಸಾಬಣ್ಣ, ನಿಮ್ಮ ಮನ್ಯಾಗ ಅದ್ ಮಾಡಿದ್ರು. ನಮ್ಮ ಮನ್ಯಾಗ ಹೆಣ್ಮಕ್ಳು ಏನ್ ಮಾಡಿದ್ರು ಗೊತ್ತಿಲ್ಲ ನಿಮ್ಗೆ? ನೆಂಟ್ರು ಬರ್ತಾರ ಅಂತೇಳಿ ಕರ್ಜಿಕಾಯಿ ಮತ್ತೆ ಹೋಳಿಗೆ ತಟ್ಟಿಟ್ಟಾರಪ್ಪ. ನಾನದು ತಂದ್ಬಿಡ್ತಾನೆ, ಎಲ್ಲ ಒಟ್ಟಿಗೆ ಉಣ್ಣ. ಬರ್ರಿ ಮತ್ತೆ. ಚಲೋ ಆತು. ನನ್ನ ತೋಟದೊಳಗ ಬಾಳೆಹಣ್ಣು ಗೊನೆ ಬಂದೈತಿ. ಊಟ ಆದ್ಮೇಲೆ ನಾಟಕ ಬಾಳೆಹಣ್ಣು ತಿನ್ನವ. ಮತ್ತಿನ್ನೇನ್ ಬಿಡಪ್ಪ, ಈ ಇದೇ ಸಂತೋಷದಾಗ ಎಲ್ಲರೂ ನಮ್ಮನಿಗೆ ಒಟ್ಟಿ ಕೂತು ಹಬ್ಬದ ಊಟನೆ ಮಾಡೋಣಂತೆ. ಏನಂತೀರಿ? ಏ ಮಲ್ಲ, ನಾನು ಮುಂದೆ ಹೋಗ್ತೀನಿ, ನೀವನ್ನೆಲ್ಲ ಕರ್ಕೊಂಡು ಬಾ. ಆತೇನೋ? ಹಾಗೆ ನಿಮ್ ದೋಸ್ತಿಗೆ ವಿಚಾರಲ್ಲ, ಅವನ್ನ ಕರ್ಕೊಂಡು ಬಾ. ಆತೇನೋ? ಬರ್ರಿಯಪ್ಪ ನೀವು. ನೀವೆಲ್ಲ ಮುಂದೆ ಹೋಗ್ತೀನಪ್ಪ, ತಪ್ಪದು ಎಲ್ಲರೂ ಬನ್ನಿ. ಆತೇನೋ? ಏ ಬಸವ, ಸೀತಾ, ನಂದ, ಸುಭಾಸ, ಎಲ್ರು ಬರ್ರಿ. ನಮ್ಮ ಮನೆಯಾಗ ಊಟಕ್ಕೆ ಬರ್ರಿ. ಆಯ್ತಾಯ್ತು, ಬರ್ತೇವೆ. ಮಕ್ಕಳನ್ನು ಸರಕಾರಿ ಶಾಲೆಗೆ ಕಳಿಸಿ, ಸರಕಾರಿ ಶಾಲೆಯ ಉಳಿಸಿ, ಸರಕಾರಿ ಶಾಲೆಯ ಬೆಳೆಸಿ. ನೀವು ಸಹ ವೀಕ್ಷಕರೇ ಸರಕಾರಿ ಶಾಲೆಯ ಉಳಿಸಿ ಬೆಳೆಸಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರಗಳು. ಈ ಕಥಾಬಿಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಬೆಳಗ್ಗಿಂದ ನೋಡ್ತಿದ್ದೀವಿ. ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಪುಸ್ತಕದ ಬಿಡುಗಡೆ ಹಾಗೂ ಕವಿಗೋಷ್ಠಿ ಜೊತೆಗೆ ಒಂದು ಹಳ್ಳಿ ಶಿಕ್ಷಕ ಎಂಬ ನಾಟಕವೂ ಸಹ ಇಲ್ಲಿ ಪ್ರದರ್ಶನ ಮಾಡಲಾಯಿತು. ಹಳ್ಳಿ ಶಿಕ್ಷಕ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಇದ್ವಿ. ನಾನು RM ಗೌಗಿರಿ ಅಂತೆ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು. ಅದರ ನಿರ್ದೇಶನವನ್ನು ಮಾಡಿದ್ದೇನೆ. ಅಂದರೆ ಸರ್ಕಾರಿ ಶಾಲೆಗಳ ಉಳಿವು ನಮ್ಮ ಕೈಯಲ್ಲಿದೆ. ಆ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು ಮತ್ತು ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲೇ ಕಳಿಸ್ಬೇಕು ಅನ್ನುವಂಥ ಒಂದು ಎಜುಕೇಷನ್ ನೀಡುವಂಥ, ಶಿಕ್ಷಣ ನೀಡುವಂಥ ಒಂದು ನಾಟಕವನ್ನು ನಾವು ಪ್ರದರ್ಶನ ಮಾಡಿದ್ವಿ. ತುಂಬ ಅದಕ್ಕೆ ಬೆಂಬಲ ಬಂದಿದೆ. ಅದೆಲ್ಲ ಜನರಿಗೆ ಬಹಳ ಮೆಚ್ಚುಗೆಯನ್ನು ಪಡೆದ ಇದೆ ಈ ನಾಟಕ. ಈ ಪಾತ್ರಧಾರಿಗಳು ಎಲ್ಲರೂ ನಾವು ಇಲ್ಲೇ ಇದ್ವಿ. ಇದು ಒಂದು ಒಳ್ಳೆಯ ನಾಟಕ ಹೊರಹೊಮ್ಮಿದೆ. ಧನ್ಯವಾದಗಳು. ಕಥಾಬಿಂದು ಸಂಸ್ಥೆಯ ಪ್ರದೀಪ್ ಕುಮಾರ್ ಅವರು
ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಕೃತಿ ಬಿಡುಗಡೆ, ಹಾಗೆ ನಮ್ಮದೊಂದು ಸಣ್ಣ ನಾಟಕ ಹಳ್ಳಿ ಶಿಕ್ಷಕ ಎನ್ನುವಂಥದ್ದು, ಕನ್ನಡವನ್ನು ಉಳಿಸಿ ಬೆಳೆಸಿ ಎನ್ನುವ ನೀತಿಯೊಂದಿಗೆ ಈ ನಾಟಕವನ್ನು ನಾವು ಪ್ರಸ್ತುತಪಡಿಸಿದ್ದೇವೆ. ಈ ಒಂದು ಸಂದರ್ಭಕ್ಕೆ ಕಥಾಬಿಂದು ಸಂಸ್ಥೆಯವರಿಗೆ ಹಾಗೂ ನಾನು ಹೇಳುವುದು ಇಷ್ಟೇ, ಕನ್ನಡವನ್ನು ನಾವು ಉಳಿಸಬೇಕು, ಆದಷ್ಟು ನಮ್ಮ ಭಾಷೆಯನ್ನು ಕನ್ನಡವನ್ನು ಮಾತನಾಡುವಂತ ಆಗಬೇಕು ಅಂತ ಹೇಳ್ತೇನೆ. ನಾನು ಆಕಾಶವಾಣಿ ಉದ್ಘೋಷಕಿ ಮತ್ತು ಕವಯತ್ರಿ, ಲೇಖಕಿ. ಪ್ರದೀಪ್ ಕುಮಾರ್ ಸಾರಥ್ಯದಲ್ಲಿ ಕಥಾಬಿಂದು ಸಾಹಿತ್ಯ ವೇದಿಕೆಯು ನಮಗೆಂದು ಹಳ್ಳಿ ಶಿಕ್ಷಕ ಎಂಬ ನಾಟಕವನ್ನು ಪ್ರದರ್ಶಿಸಲು ಒಂದು ವೇದಿಕೆ ಮತ್ತು ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟು ನಮಗೆಲ್ಲರಿಗೂ ಹುರಿದುಂಬಿಸಿದ್ದಕ್ಕೆ ಕಥಾಬಿಂದುವಿಗೆ ನಾವು ಆಭಾರಿಯಾಗಿದ್ದೇವೆ. ಮನಪೂರ್ವಕವಾದ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಾನು ಡಾಕ್ಟರ್ ಸುರೇಶ್ ನೆಗಳಗುಳಿ ಅಂತ, ಮೂಲವ್ಯಾಧಿ ತಜ್ಞ ಮತ್ತು ಶಸ್ತ್ರಚಿಕಿತ್ಸಕ, ಕಣಚೂರು ಆಸ್ಪತ್ರೆ ಮತ್ತು ಮಂಗಳ ಆಸ್ಪತ್ರೆಯಲ್ಲಿರೋದು. ಅದಕ್ಕಿಂತಲೂ ಹೆಚ್ಚು ಅಂದರೆ ಈ ಕಥಾಬಿಂದುವಿನ 8-9 ವರ್ಷದಿಂದ ನಾನು ಸಂಗಾತಿ. ನೇಪಾಳಕ್ಕೆ ಸಹ ನನ್ನನ್ನು ಕರೆದುಕೊಂಡು ಹೋಗಿ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ ಪ್ರದೀಪ್ ಕುಮಾರ್. ಈ ಪ್ರದೀಪ್ ಕುಮಾರ್ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ಹರಡಿಸುವಂಥ ಒಬ್ಬ ಮಹಾನ್ ಸಾಹಸಗಾರ ಅಂತ. ಅವರ ಕಾರ್ಯಕ್ರಮಗಳನ್ನು ನಾವು ಖಂಡಿತವಾಗಿ ಮಿಸ್ ಮಾಡಬಾರ್ದು. ಹಲವಾರು ಮಂದಿಗೆ ತೆರೆಯ ಮರೆಯಲ್ಲಿರುವವರಿಗೆ ಪ್ರಶಸ್ತಿ ಇತ್ಯಾದಿಗಳನ್ನು ಕೊಟ್ಟು ಗುರುತಿಸಿ ಅವರಿಗೆ ಅವರು ಚೇತನವನ್ನು ಹೊಂದುವ ಹಾಗೆ ಮತ್ತು ಉತ್ತಮವಾಗಿ ಕಾವ್ಯದಲ್ಲಿ ತೊಡಗುವಂತೆ ಮಾಡುವ ಒಂದು ಮನಸ್ಸು ಮತ್ತು ಚಾಕಚಕ್ಯತೆ ಎರಡೂ ಸಹ ಪ್ರದೀಪ್ ಕುಮಾರರಲ್ಲಿದೆ. ಈ ಒಂದು ಮುಡಿಪಿನಲ್ಲಿ ಆದ ಕಾರ್ಯಕ್ರಮದಲ್ಲಿ ನಾವು ಈ ಗೊಗೇರಿ ಸಾಹೇಬರು ಮತ್ತಿತರರೆಲ್ಲ ಸೇರಿ ಒಂದು ಒಳ್ಳೆಯ ಡ್ರಾಮಾವನ್ನು ಸಹ ಮಾಡುವ ಅವಕಾಶ ಸಿಕ್ಕಿತು. ಹಳ್ಳಿ ಶಿಕ್ಷಕ ಅಂತೇಳಿ ನಾನು ಅದರಲ್ಲಿ ಶಿಕ್ಷಕನ ರೋಲನ್ನು ಮಾಡಿರುತ್ತೇನೆ. ಹಾಗೆ ಇತರೇತರ ಕಾರ್ಯಕ್ರಮಗಳು. ನನ್ನ ಮುಖ್ಯವಾದ ಸಲಹೆ ಏನು ಅಂದರೆ, ಇಂತಹ ಕಾರ್ಯಕ್ರಮಗಳನ್ನು ದಯವಿಟ್ಟು ಪ್ರೋತ್ಸಾಹಿಸಿ. ಪ್ರದೀಪ್ ಕುಮಾರ್ ಆಗುವಂಥ ಕಾರ್ಯಕ್ರಮಗಳು ಯಾವತ್ತು ಚೆನ್ನಾಗಿರ್ತವೆ, ಇದನ್ನು ಜನಮನಕ್ಕೆ ಮುಟ್ಟಿಸಿ. ನಾನು ಬ್ಯಾಂಕಿನಿಂದ ನಿವೃತ್ತನಾಗಿದ್ದೇನೆ. ಈ ಹಿಂದೆ ಜಾಸ್ತಿಯಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸಮಯದ ಅವಕಾಶ ಇತ್ತು. ಈಗ ನಮ್ಮ ಮಿತ್ರರೊಂದಿಗೆಲ್ಲ ಸೇರಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ತುಂಬ ಸಂತೋಷಪಡುತ್ತೇನೆ. ಈ ಒಂದು ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದಿದೆ. ಇಲ್ಲಿ ನಡೆದಂಥ ನಾಟಕದ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗವಹಿಸಿದ್ದೇನೆ. ಎಲ್ಲರೂ ಭಾಳ ಉತ್ತಮವಾಗಿ ಸಹಕಾರ ಕೊಟ್ಟಿದ್ದೀರಿ. ಹಾಗೂ ಈ ಒಂದು ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳು ಇನ್ನೂ ಮುಂದಕ್ಕೆ ಬೆಳೆಯಲಿ. ಪ್ರದೀಪ್ ಕುಮಾರ್ ಅವರ ಪ್ರಯತ್ನ ಸಫಲವಾಗಲಿ ಎಂದು ನಾನು ಹಾರೈಸುತ್ತೇನೆ. ಕಥಾಬಿಂದು ಸಾಂಸ್ಕೃತಿಕ ಸಾಹಿತ್ಯಿಕ ಒಂದು ವೇದಿಕೆ. ಇಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ತು ಆಗಲಿ ಅಥವಾ ಕರ್ನಾಟಕ ಸರ್ಕಾರದ ಇತರ ವಿವಿಧ ಇಲಾಖೆಗಳಾಗಲಿ, ಸಂಸ್ಕೃತಿ ಇಲಾಖೆಗಳಿಂದ ಪುರಸ್ಕಾರಗಳನ್ನು ಪಡೀಲಿಕ್ಕೆ ಜನಗಳ ಆಸೆ ಪಡ್ತಾರೆ. ಆದರೆ ಅದು ಎಷ್ಟೋ ಜನಕ್ಕೆ ಒಂದು ಪುರಸ್ಕಾರಗಳಾಗಲಿ ಅಥವಾ ಅವರಿಗೆ ಒಂದು ಪ್ರೋತ್ಸಾಹವಾಗಲಿ ಸಿಗೋದಿಲ್ಲ. ಕಥಾಬಿಂದು ಅಂತ ಒಂದು ಸಾಂಸ್ಕೃತಿಕ ಲೋಕನ ವೇದಿಕೆ ನಿಜವಾಗಿಯೂ ಒಂದು ಹಲವಾರು ಗ್ರಾಮಾಂತರ ಮಟ್ಟದಲ್ಲಿರ್ತಕ್ಕಂತಹ ಕಲಾ ಪ್ರತಿಭೆಗಳನ್ನು, ಸಾಹಿತಿಗಳನ್ನು, ನಟರನ್ನು, ವಿದ್ವಾಂಸರನ್ನು ಪ್ರೋತ್ಸಾಹ ಕೊಡ್ತಕ್ಕಂತಹ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ಪ್ರದೀಪ್ ಕುಮಾರ್ ಅವರ ಸಾರಥ್ಯದಲ್ಲಿ ಈ ಒಂದು ವೇದಿಕೆಯಲ್ಲಿ ಉತ್ತಮ ಕೆಲಸ ಆಗ್ತಾಯಿದೆ. ಇದೇ ಥರದಲ್ಲಿ ನಾವೆಲ್ಲರೂ ಕೂಡ ಸಹಕಾರ ಕೊಡೋಣ ಅಂತೇಳಿ ಹೇಳಿಕೊಂಡು ಪ್ರದೀಪ್ ಕುಮಾರ್ ಅವರ ಈ ಕಾರ್ಯಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಶುಭ ಹಾರೈಕೆಯನ್ನು ನಾನು ಕೊಡ್ತಾಯಿದ್ದೀನಿ. ನಾನು ತೀರ್ಥಹಳ್ಳಿ ವಿಶ್ವನಾಥ್ ಶೆಟ್ಟಿ ಅಂತೇಳಿ, ರಿಟೈರ್ಡ್ ಅಬಕಾರಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆ್ಯಂಡ್ ಆಲ್ಸೋ ನಿಕಟಪೂರ್ವ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ರೋಟರಿ ಅಸಿಸ್ಟೆಂಟ್ ಗವರ್ನರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದೇನೆ. ನನಗೆ ಕಥಾಬಿಂದು ಈ ಲೇಖನದ ಈ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಎಂದು ಬಹಳ ಸಂತೋಷ ಆಯಿತು ನೋಡಿ. ಪ್ರದೀಪ್ ಕುಮಾರ್ ಅವರಿಗೆ ಅಭಿನಂದನೆಗಳು.